ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ವ್ಲಾಗ್ಸ್. ನಾನಿಲ್ಲಿ ಇವತ್ತು ಪಡ್ಡು ಮಾಡ್ತಾಯಿದ್ದೀನಿ. ಪಡ್ಡುನ ನಾನು ಸ್ವಲ್ಪ ಮಸಾಲ ಪಡ್ಡು ಮಾಡೋಣ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಪಡ್ಡು ಮಾಡಿ, ಇದ್ರ ಜೊತೆಗೆ ನಾನು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ. ದಿನಾಲು ಕೊಬ್ಬರಿ ಚಟ್ನಿ ಮಾಡಿ ಡಿಫ್ರೆಂಟಾಗಿರಲಿ ಸ್ವಲ್ಪ ಅಂದ್ಬಿಟ್ಟು ನಾನು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಮೊದಲಿಗೆ ನಾನು ಇದನ್ನು ಸರಿನ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನ ನಾನು ಹಾಕ್ಕೋತಾ ಇದ್ದೀನಿ. ಉಪ್ಪು ಆಲ್ರೆಡಿ ನಾನು ನೈಟೇ ಹಾಕಿಟ್ಟಿದ್ದೀನಿ. ಪಡ್ಡು ಮಾಡುವಾಗ ಯಾವಾಗಲೂ ಕ್ರಿಸ್ಪಿಯಾಗಿ ಬರಬೇಕು. ಪಡ್ಡು ಸಾಫ್ಟಾಗಿದ್ದರೆ ಪಡ್ಡು ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ನಾನು ಇವಾಗ ಹೆಂಚು ಕಾಯ್ದಿದೆ. ಇವಾಗ ನಾನಿಲ್ಲಿ ಪಡ್ಡುನ ಹಾಕ್ತಾಯಿದ್ದೀನಿ. ಇವಾಗ ಇದು ಒಂದು ಸೈಡ್ ಪಡ್ಡು ಆಗಿದೆ. ಇದನ್ನು ನಾನು ಇವಾಗ ಮತ್ತೆ ಮಗ್ಚಾಕ್ತಾ ಫೈನಲಿ ನಮ್ಮದು ಪಡ್ಡು ರೆಡಿ ಆಯಿತು. ಪಡ್ಡು ಚಟ್ನಿ ಬಿಸಿ ಈ ಚಳಿಗೆ ಬಿಸಿಯಾಗಿ ಪಡ್ಡು ಚಟ್ನಿ ತಿಂತಾ ಇದ್ರೆ ಹಂಗೆ ಏನೋ ಖುಷಿ ಅನ್ಸುತ್ತೆ. ಬರಪ್ಪ, ಮೆಣಸಿನ್ಕಾಯ್ದವ್ ನೋಡ್ತೀನಿ ಸರ್. ಬಂಗಾರಿ ಹೋಗಲಿ ಕುತ್ಕ. ಫೋಟೋ ನಾನೇನು ತೆಗಿತಾ ಇಲ್ಲ, ಹೋಗು. ಪೋಸ್ ಬೇಡ ನನಗೇನು. ಅಲ್ಲಿ ಕುಚ್ಚನ್ ತಿನ್ನಪ್ಪ. ಮೆಣಸಿನ್ಕಾಯಿ ಇದಾವೆ. ಐತೆ ತಗೋತೀನಿ. 10 ರೂಪಾಯಿ ಐತಲ್ಲ. ಅಂತ ಹೋಗಿದ್ದೆ ನೋಡಿ. ನಾನು ಇವಾಗ ಸೊಪ್ಪು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ತಿಂಡಿ ಪಡ್ಡು ಪಡ್ಡು ಅಲ್ಲ, ನೆನ್ನೆ ಪಲಾವ್. ನೆನ್ನೆ ಪಡ್ಡು ಅಂತ ನಾನು ನಿನ್ಗೆ ಹೇಳಿದ್ನೇನೆ. ನೆನ್ನೆ ಇದು ಶಾವಿಗೆ ಪಾಯಸ ಮಾಡಿದ್ದೀನಿ, ಪಲಾವ್ ಮಾಡಿದ್ದೀನಿ ಅಂತ. ಓಕೆ. ಜಿಮ್ಗೆ ಎಷ್ಟು ಗಂಟೆಗೆ ಹೋದೆ? ನಾನು ಮತ್ತೆ ಕಾಲ್ ಮಾಡಿದೆ, ನೀನು ಪಿಕ್ ಮಾಡಿ. ಓಕೆ, ಸರಿ, ಬಾಯ್.